ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವಂಬರ ಟಿವಿ. ನಾನು ಭವ್ಯ ಅಭಿಷೇಕ್. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಶಿರಸಿಯ ಶ್ರೀಮತಿ ಅನುರಾಧ ಹೆಗಡೆ. ಕಳೆದ 20 ವರ್ಷಗಳಿಂದ ನೂಪುರ ನೃತ್ಯ ಶಾಲೆ ಎಂಬಂತಹ ಭರತನಾಟ್ಯ ಕಲಿಕಾ ಸಂಸ್ಥೆಯನ್ನು ಆರಂಭಿಸಿ 600ಕ್ಕೂ ಹೆಚ್ಚು ಪ್ರದರ್ಶನಗಳನ್ನ ರಾಜ್ಯದಾದ್ಯಂತ ಯಶಸ್ವಿಯಾಗಿ ನೀಡಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. 600ಕ್ಕೂ ಹೆಚ್ಚು ಯಶಸ್ವಿ ಪ್ರದರ್ಶನವನ್ನ ನೀಡಿದಂತಹ ಹೆಗ್ಗಳಿಕೆ ನಿಮ್ಮದು. ಈ ಒಂದು ಭರತನಾಟ್ಯ ಯಾತ್ರೆ ಶುರುವಾಗಿದ್ದು ಹೇಗೆ? ನಮಸ್ಕಾರ. ವಿಶ್ವಂಬರ ಟಿವಿಯ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ಬಾಲ್ಯದಿಂದ ನನಗೆ ನೃತ್ಯದಲ್ಲಿ ಆಸಕ್ತಿ ಇತ್ತು. ಅದು ಹೇಗೆ ಗೊತ್ತಾಯಿತು ಅಂದರೆ, ನಾನು ಶಾಲೆಗೆ ಹೋಗುವಾಗಲೇ ಟೋಟಲಿ ದಾರಿಯಲ್ಲಾದರೂ ನಾನು ನೃತ್ಯ ಮಾಡ್ತಾ ಹೋಗ್ತಿದ್ದೆ. ಅದನ್ನು ಯಾರೋ ಪರಿಚಯದವರು ನೋಡಿ, ನಿಮ್ಮ ಮಗಳು ಹೀಗೆ ದಾರಿಯಲ್ಲಿ ಕೂಡ ಡ್ಯಾನ್ಸ್ ಮಾಡ್ತಾಳೆ ಅಂತ ಹೇಳಿದ ಮೇಲೆ ನಮ್ಮ ತಂದೆ ತಾಯಿಗೆ ಬಂದು ಹೇಳಿದರು. ಅದನ್ನು ಕಂಡು ನಮ್ಮ ತಂದೆ ತಾಯಿ ನನ್ನ ಆಸಕ್ತಿಯನ್ನು ಗುರುತಿಸಿ ನೃತ್ಯ ಶಾಲೆಗೆ ಸೇರಿಸಿದರು. ಮತ್ತು ನಾನು ಓದಿದ್ದು 2 ನಂಬರ್ ಶಾಲೆ, ಶಾಸಕರ ಮಾದರಿ ಶಾಲೆ, 2ನೇ ನಂಬರ್ ಶಾಲೆ ಅಂತ ಹೇಳ್ತಾರೆ. ಅಲ್ಲಿ ನಾನು ಓದ್ತಾ ಇದ್ದೆ. ಅಲ್ಲಿ ಒಬ್ಬರು ಶಿಕ್ಷಕರು ಕಲ್ಯಾಣಿ ನಾಯ್ಕ್ ಅಂತ ಇದ್ದರು. ಅವರು ಕೂಡ ನಮ್ಮ ತಂದೆ ಕೂಡ ಅದೇ ಶಾಲೆಯಲ್ಲಿ ಶಿಕ್ಷಕರಾಗಿದ್ದರು. ನಮ್ಮ ತಂದೆಗೆ ಅವರು ಕೂಡ ಹೇಳಿದರು, ಅವಳಿಗೆ ತುಂಬ ಆಸಕ್ತಿ ಇದೆ ನೃತ್ಯದಲ್ಲಿ, ಮೊದಲು ನೃತ್ಯ ತರಗತಿಗೆ ಸೇರಿಸಿ ಅಂತ ಹೇಳಿ ನನ್ನನ್ನು ನೃತ್ಯ ತರಗತಿಗೆ ಸೇರಿಸಿದರು. ಭರತನಾಟ್ಯವನ್ನೇ ನಿಮ್ಮ ಆಸಕ್ತಿಯನ್ನಾಗಿ, ನಂತರದಲ್ಲಿ ಅದನ್ನೇ ಒಂದು ವೃತ್ತಿಯನ್ನಾಗಿ ಆಯ್ಕೆ ಮಾಡಲಿಕ್ಕೆ ನಿಮಗೆ ಇನ್ಸ್ಪಿರೇಷನ್ ಯಾರು? ವೃತ್ತಿಯಾಗಿ ತಗೊಳ್ತೀನಿ ಅನ್ನೋದು ಮೊದಲು ಗೊತ್ತಿರಲಿಲ್ಲ. ಆದರೆ ನನ್ನ ಆಸಕ್ತಿಗೆ ಒಂದಿಷ್ಟು ನೀರೆರೆದು ಪೋಷಿಸಿದ್ದು ನನ್ನ ತಂದೆ ತಾಯಿ. ಮೊದಲು ನನ್ನ ತಾಯಿ ನನ್ನ ಆಸಕ್ತಿಗೆ ತುಂಬ ಬೆಂಬಲ ನೀಡಿದ್ದಾರೆ. ಅವರು ಕೂಡ ಸಾಹಿತ್ಯ ರಚನೆ ಮಾಡ್ತಾರೆ. ಶ್ರೀಮತಿ ಯಮುನಾ ಜೋಶಿ ನನ್ನ ತಾಯಿ. ಅವರ ಫ್ಯಾಮಿಲಿಯಲ್ಲೇ ಸಂಗೀತ ಕೂಡ ಇತ್ತು. ಸೋಮನ ಮನೆ ಅವರ ಕುಟುಂಬ. ಆ ಕುಟುಂಬದಿಂದ ನನಗೊಂದಿಷ್ಟು ಕಲೆ ಮೂಲತಃ ಬಂದಿರಬಹುದು. ಆದರೆ ನನ್ನ ಆಸಕ್ತಿ ನೃತ್ಯದತ್ತ ತಿರುಗಿತು. ನನ್ನ ತಾಯಿ ಆ ರಚನೆ ಮಾಡಿದಾಗ ಒಂದಿಷ್ಟು ಸಾಹಿತ್ಯ ರಚನೆ ಮಾಡ್ತಿದ್ರು. ಸಾಹಿತ್ಯ ರಚನೆ ಮಾಡಿದಾಗ ಅವರು ಅದಕ್ಕೆ ತಕ್ಕ ಹಾಗೆ ನನಗೇನೋ ಅವರಿಗೆ ತಿಳಿದಂಥ ನೃತ್ಯವನ್ನು ಕಲಿಸ್ತಿದ್ರು. ಆದರೆ ಕ್ಲಾಸಿಗೆ ಸೇರಿದ ಮೇಲೆ ನಾನು ಹಂತ ಹಂತವಾಗಿ ಕಲಿತಾ ಹೋದೆ. ಆಗ ಗುರುಗಳು ಅಂದರೆ, ನೃತ್ಯ ಕಲಿಯುವಾಗ ಗುರುಗಳು ಅಂದರೆ ಬೇರೆ ಬೇರೆ ಊರಿನಿಂದ ಗುರುಗಳು ಬರ್ತಿದ್ದರು ನಮಗೆ. ಶಿರ್ಸಿಯಲ್ಲಿ ಸ್ಟಿಲ್ ಯಾವುದೇ ಒಬ್ಬ ನೃತ್ಯ ಶಿಕ್ಷಕರು ಇರಲಿಲ್ಲ ಆಗ. ಬೇರೆ ಬೇರೆ ಯಾರ್ಯಾರು ಬರ್ತಾರೋ ಅವ್ರ ಹತ್ರ ನಾವು ನೃತ್ಯವನ್ನು ಕಲಿಬೇಕಾಗಿತ್ತು. ಹಾಗೆ ನೃತ್ಯವನ್ನು ಕಲಿತಾ ನನ್ನ ಪಯಣ ಮುಂದುವರಿತು. ತಾಯಿಯ ಪ್ರಥಮ ಕಲಿಕೆಯಿಂದ ಆರಂಭವಾದಂತಹ ನಿಮ್ಮ ನೃತ್ಯ ಪಯಣ ಇಂದಿಗೆ 100 ಮಕ್ಕಳಿಗೆ ನೃತ್ಯ ಹೇಳ್ಕೊಡುವಷ್ಟರ ಮಟ್ಟಿಗೆ ಬಂದಿದೆ. ಇದು ನಿಜಕ್ಕೂ ಪ್ರಶಂಸೆಗೆ ಅರ್ಹವಾದದ್ದೇ. ಸರಿ, ನಿಮ್ಮದೇ ಆದಂತಹ ಒಂದು ನೃತ್ಯ ಶಾಲೆಯನ್ನು ಪ್ರಾರಂಭ ಮಾಡಬೇಕು, ಅದ್ರ ಮೂಲಕ ಒಂದಷ್ಟು ವಿದ್ಯಾರ್ಥಿಗಳಿಗೆ ನೃತ್ಯವನ್ನ ಹೇಳ್ಕೊಡ್ಬೇಕು ಅನ್ನುವಂತಹ ಯೋಚನೆ ಬಂದಿದ್ದು ಹೇಗೆ? ಹೌದು, ನನ್ನ ತಾಯಿ ನನಗೆ ಪ್ರೋತ್ಸಾಹ ನೀಡಿದರು. ಅವರು ಮೂಲತಃ ಡ್ಯಾನ್ಸರ್ ಆಗಿರಲಿಲ್ಲ. ಆದರೆ ಕಲ್ಯಾಣಿ ನಾಯ್ಕ್ ಅನ್ನುವಂಥ ಶಿಕ್ಷಕಿ ನನ್ನನ್ನು ಈ ನೃತ್ಯಕ್ಕೆ ತುಂಬ ಬೆಂಬಲ ನೀಡಿ ನೃತ್ಯ ಶಾಲೆಗೆ ಸೇರಿಸಿದರು. ಅವರು ಕೂಡ ಆಗಿನ ಕಾಲದಲ್ಲೇ ನೃತ್ಯವನ್ನು ಕಲಿತವರು, ಕಲ್ಯಾಣಿ ಜಿ ನಾಯ್ಕ್ ಅಂತ. ಅವ್ರನ್ನ ಈ ಸಮಯದಲ್ಲಿ ನಾನು ಸ್ಮರಿಸಬೇಕು. ನಮ್ಮ ಶಿರ್ಸಿಯಲ್ಲಿ ಆಗಿನ ಕಾಲದಲ್ಲಿ ಯಾವ್ಯಾವ ನೃತ್ಯ ಗುರುಗಳು ಬರ್ತಿದ್ರು ಅವ್ರ ಹತ್ರ ಎಲ್ಲ ನಾವು ಕಲಿಬೇಕಾಗಿತ್ತು. ಯಾವುದೇ ನೃತ್ಯ ಶಿಕ್ಷಕರು 1-2 ವರ್ಷ ಇರ್ತಿದ್ರು, ಆಮೇಲೆ ಅವರು ಬೇರೆ ಊರಿಗೆ ಹೋಗ್ತಿದ್ರು, ಹೀಗಾಗ್ತಿತ್ತು. ಕೊನೆಯಲ್ಲಿ ನಾನು ವಿದ್ವತ್ತನ್ನು ಸಾಗರದ ವಿದ್ವಾನ್ ಶ್ರೀ ಜನಾರ್ದನ್ ಸರ್ ಅವ್ರ ಹತ್ರ ಕಲಿತೆ. ಇಲ್ಲಿಂದ ಶಿರ್ಸಿಯಿಂದ ಸಾಗರಕ್ಕೆ ಹೋಗಿ ನಾನು ನೃತ್ಯದಲ್ಲಿ ಅವರು ನೃತ್ಯದಲ್ಲಿ ತುಂಬ ಆಳವಾದ ಅಧ್ಯಯನ ಮಾಡಿದಂಥವರು, ತುಂಬ ಪಾಂಡಿತ್ಯ ಹೊಂದಿದವರು. ಅವರು ಶಾಸ್ತ್ರ ಮತ್ತು ಪ್ರಯೋಗ ಎರಡರಲ್ಲೂ ತುಂಬ ತಿಳ್ಕೊಂಡಂಥವ್ರು. ಅವ್ರ ಹತ್ರ ನಾನು ವಿದ್ವತ್ತನ್ನು ಮುಗಿಸಿದೆ. ಆನಂತರ ಅವ್ರ ಹತ್ರ ಸೇರ್ಕೊಳ್ಳೋಕ್ಕೂ ಮೊದಲು ನನಗೆ ನೃತ್ಯ ಶಾಲೆ ನಾನು ನಡೆಸ್ತಿದ್ದೆ, ನೂಪುರ ನೃತ್ಯ ಶಾಲೆಯನ್ನು. ಹಳ್ಳಿಯಲ್ಲಿ ಮೊದಲು ನನ್ನ ನೃತ್ಯ ಶಾಲೆ ಆರಂಭವಾದದ್ದು, ಅಮ್ಮಿನಹಳ್ಳಿ ಎನ್ನುವಂಥ ಊರಲ್ಲಿ. ಆದರೆ ಆ ಒಂದು ನೃತ್ಯ ಶಾಲೆಯ ಆರಂಭ ಮಾಡಲಿಕ್ಕೆ ಶಿರ್ಸಿಯ ನೃತ್ಯ ಕಲಾವಿದೆ, ಹಿರಿಯ ಕಲಾವಿದೆ ಶ್ರೀಮತಿ ಸೀಮಾ ಭಾಗವತ್ ಅವರು,
ಹಾಗೆ ನಾರಾಯಣ್ ಭಾಗವತ್, ನೆಬ್ಬೂರು ನಾರಾಯಣ್ ಭಾಗವತ್ ಅವರೆಲ್ಲ ನಮ್ಮ ನೃತ್ಯ ಶಾಲೆಗೆ ಬಂದು ನನ್ನ ನೃತ್ಯ ಶಾಲೆಯನ್ನು ಆರಂಭಿಸಿಕೊಟ್ರು. ಹಾಗೆ ಅದನ್ನು ನೃತ್ಯ ಶಾಲೆ ಅಲ್ಲಿ ಅಮ್ಮಿನಹಳ್ಳಿ ಅಂತ ಹಳ್ಳಿಯಲ್ಲಿ ಕೂಡ ಆರಂಭ ಮಾಡೋದಕ್ಕೆ ಈಗ ದಿವಂಗತರಾದಂಥ ಸುಬ್ರಾಯ್ ಹಾರುಗಾರ್ ಅಂತ ಒಬ್ಬರು ಶಿಕ್ಷಕರು ಅದನ್ನು ಆರಂಭಿಸಿದರು. ಹೀಗೆ ನೂಪುರ ನೃತ್ಯ ಶಾಲೆಯ ಪಯಣ ಸಾಗ್ತಾ ಸಾಗ್ತಾ ವಿದ್ವತ್, ನಾನು ಆ ನಂತರ ನೃತ್ಯ ಶಾಲೆ ಆರಂಭ ಆದಮೇಲೆ ನಾನು ವಿದ್ವತ್ತನ್ನು ಮಾಡಿಕೊಂಡಿದ್ದು. ನನ್ನ ಗುರುಗಳು ವಿದ್ವಾನ್ ಶ್ರೀ ಜನಾರ್ದನ್ ಸರ್ ಅವರು ಕೂಡ ನನ್ನ 2 ತರಗತಿಗಳು ನನ್ನ ಹೀಗೆ ಬೇರೆ ಬೇರೆ ಬ್ರ್ಯಾಂಚ್ಗಳು ಅವರು ಉದ್ಘಾಟಿಸಿಕೊಟ್ರು. ಅವರಿಂದ ನಾನು ವಿದ್ವತ್ ಹಂತವನ್ನು ಕಲಿತುಕೊಂಡೆ. ನಿಮ್ಮ ನೂಪುರ ನೃತ್ಯ ಶಾಲೆಯಲ್ಲಿ ನೀವು ಯಾವ್ಯಾವ ಬಗೆಯ ಭರತನಾಟ್ಯ ಕಲೆ, ಅರ್ಥಾತ್ ಅಂದ್ರೆ ಭರತನಾಟ್ಯದಲ್ಲಿ ವಿವಿಧ ವಿಧಗಳಿರುತ್ತೆ, ಅದರಲ್ಲಿ ಯಾವ್ಯಾವ ವಿಧದ ಕಲೆಗಳನ್ನು ಕಲಿಸ್ತಿದ್ದೀರಿ ಮಕ್ಕಳಿಗೆ? ಭರತನಾಟ್ಯವೇ ಕಲಿಸೋದು. ಭರತನಾಟ್ಯದಲ್ಲಿ ಬೇಸಿಕ್ಕಿಂದ ನಾವು ಪ್ರಾರಂಭ ಮಾಡಿದ್ರೆ ಆ ವಿದ್ಯಾರ್ಥಿಗಳು ಕಲಿಯೋಕ್ಕೆ ಅಂತ ಸೇರಿಕೊಂಡಂಥ ವಿದ್ಯಾರ್ಥಿಗಳು ಒಂದು ಕಲಾವಿದರಾಗಿ ರೂಪುಗೊಳ್ಳುವಂಥ ಒಂದಿಷ್ಟು ವಿದ್ಯೆಯನ್ನು ನಾನು ಅಂದರೆ ಭರತನಾಟ್ಯದಲ್ಲೇ ಆ ರೀತಿಯಾಗಿ ಹೋಗ್ತೀನಿ, ಪಾಠ ಮಾಡ್ತೀನಿ. ಭರತನಾಟ್ಯ ಇದೊಂದು ಪ್ಯೂರ್ಲಿ ಎಕ್ಸ್ಪ್ರೆಷನ್ ಬೇಸ್ಡ್ ಆದಂತಹ ಕಲೆ. ಇದರಲ್ಲಿ ಒಂದು ಭಾವ ಇರಲೇಬೇಕು, ಲಯಬದ್ಧವಾಗಿ ತಾಳಬದ್ಧವಾಗಿ ನಾವು ಡಾನ್ಸ್ ಮಾಡಬೇಕಾಗುತ್ತೆ. ಡಿಸ್ಕೋ ಪಾಪ್ ತರ ಡಾನ್ಸ್ ಮಾಡೋಕ್ಕಾಗಲ್ಲ. ಇದರಲ್ಲಿರುವಂತಹ ಲಯ, ತಾಳ ಹಾಗೆ ಭಾವಗಳಿಗೆ ಎಷ್ಟು ಪ್ರಾಮುಖ್ಯತೆ ಇದೆ? ಹೌದು, ಇದು ಮುಖ್ಯವಾಗಿ ನೃತ್ಯ ಶಾಲೆಗೆ ಸೇರಿಕೊಳ್ಳುವಂಥ ಎಲ್ಲ ಮಕ್ಕಳು, ಪಾಲಕರು ಇದನ್ನು ಅರಿಬೇಕು. ಭರತನಾಟ್ಯವೆಂದರೆ ಇಟ್ ಸೆಲ್ಫ್ ಭಾವ, ರಾಗ, ತಾಳ, ಹಾಗೆ ಆಹಾರ್ಯ ಕೂಡ. ಅಂದರೆ 4 ವಿಧದ ಅಭಿನಯಗಳು ನಾವು ನೃತ್ಯದಲ್ಲಿ ಕಾಣಬಹುದು. ಈಗ ಫಸ್ಟು ನಾವು ಕಾಣ್ತೇವೆ, ಕಣ್ಣಿಂದ ಕಾಣುವಂಥದ್ದು ಆಂಗಿಕ ಅಭಿನಯ, ಅಂಗಾಂಗಗಳ ಚಲನೆ, ಅಂಗವಿನ್ಯಾಸಗಳಿಂದ, ಅದು ಎಲ್ರಿಗೂ ಅರ್ಥ ಆಗ್ತದೆ. ಹಾಗೆ ವಾಚಿಕ, ನಮ್ಮ ಡ್ಯಾನ್ಸಲ್ಲಿ ವಾಚಿಕ ಹಿನ್ನೆಲೆ ಸಂಗೀತಕ್ಕೆ ಮೀಸಲಾಗಿರುತ್ತೆ. ಅದರಲ್ಲಿ ವಾಚಿಕ ಯಾವುದೇ ಪಾತ್ರಗಳು ಮಾತನಾಡದೇ ಇದ್ದರೂ ಕೂಡ, ವಾಚ್ಯಾರ್ಥ ಇಲ್ಲದೆ ಇದ್ದರೂ ಕೂಡ ಸೂಚ್ಯಾರ್ಥ ಇದೆ. ಅಂದರೆ ಸಾತ್ವಿಕ ಅಭಿನಯ ಎಷ್ಟು ಮುಖ್ಯವಾಗಿದೆ ಅಂದರೆ ನಮಗೆ ತುಂಬ ಸ್ಟ್ರಾಂಗ್ ಇದೆ. ನಮ್ಮ ಭರತನಾಟ್ಯದಲ್ಲಿ ಸಾತ್ವಿಕ ತುಂಬ ಮುಖ್ಯ, ತುಂಬ ಸ್ಟ್ರಾಂಗ್ ಇದೆ. ಯಾವುದೇ ಮಾತಿನಲ್ಲಿ ಹೇಳಲಾಗದೇ ಇರುವಂಥದ್ದನ್ನು ನಾವು ಅಭಿನಯದ ಮೂಲಕ ತೋರಿಸ್ತೀವಿ. ಹಾಗೆ ಅಭಿನಯ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ಪ್ರತಿಯೊಬ್ಬ ಕಲಾವಿದವನ್ನು ಮನಸ್ಸಿನಿಂದ ಮನಸ್ಸಿಗೆ ದಾಟಿಸುವಂಥ ಕೆಲಸವನ್ನು ನರ್ತಕರು ಮಾಡ್ತಾರೆ. ಹಾಗೆ ಆಹಾರ್ಯ ಕೂಡ ಅಷ್ಟೇ ಮುಖ್ಯ. ಆಹಾರ್ಯ ಅಂದರೆ ಕಾಸ್ಟ್ಯೂಮ್ಸ್. ನಮಗೆ ಡ್ಯಾನ್ಸಿಗೆ ಅದರದ್ದೇ, ಪ್ರತಿಯೊಂದು ಕಲೆಗೂ ಅದರದ್ದೇ ಆದಂಥ ಆಹಾರ್ಯ ಪದ್ಧತಿ ಇದ್ದೇ ಇದೆ, ಭರತನಾಟ್ಯಕ್ಕೂ ಹಾಗೆ. ಈ ಎಲ್ಲ ವಿಷಯಗಳನ್ನು ಒಳಗೊಂಡಂಥ ಕಲೆ ಭರತನಾಟ್ಯ. ಇದು ಭರತನಾಟ್ಯದಲ್ಲಿ ಚತುರ್ವಿಧ ಅಭಿನಯ ಆಗಲಿ ಅಥವಾ ಭಾವರಾಗ ತಾಳವಾಗಲಿ ಅದಕ್ಕೆ ಪ್ರಾಮುಖ್ಯತೆ ಕೊಡಲೇಬೇಕು. ರಾಜ್ಯಾದ್ಯಂತ ಸಾಕಷ್ಟು ಯಶಸ್ವಿ ಪ್ರದರ್ಶನಗಳನ್ನು ನೀಡಿ ಸೈ ಎನಿಸಿಕೊಂಡಿದ್ದೀರಿ. ಸಾಕಷ್ಟು ಅನುಭವಗಳಿರುತ್ತೆ. ಅಂದ್ರೆ ಕಲಾವಿದರಿಗೆ ಪ್ರತಿಯೊಂದು ಕಡೆ ಹೋದಾಗ ಒಂದೊಂದು ವಿಶಿಷ್ಟ ಅನುಭವಗಳಾಗುತ್ತೆ. ನಿಮ್ಮ ಮನಸ್ಸಲ್ಲಿ ಉಳಿದಿರುವಂತಹ, ಮನಸ್ಸಿಗೆ ತುಂಬಾ ಹತ್ತಿರವಾಗಿರುವಂತಹ ಗಮನಾರ್ಹ ಪ್ರದರ್ಶನಗಳ ಕುರಿತು ನಮ್ಮೊಟ್ಟಿಗೆ ಹಂಚಿಕೊಳ್ಳಿ. ನನಗೆ ಎಲ್ಲ ಕಾರ್ಯಕ್ರಮಗಳು ತುಂಬ ತೃಪ್ತಿ ಕೊಟ್ಟಿವೆ. ಒಂದು ದೇವಸ್ಥಾನದಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದು ಕೂಡ ನಾನು ತೃಪ್ತಿಯಿಂದ ಸೇವೆ ಮಾಡಿದ್ದೇನೆ. ಆದರೆ ನನ್ನ ಒಂದಿಷ್ಟು ನೃತ್ಯ ಸಂಯೋಜನೆಗಳು ತುಂಬ ವಿಶೇಷವಾಗಿದೆ. ಪ್ರತಿಯೊಂದು ನೃತ್ಯ ಸಂಯೋಜನೆ ಮಾಡುವಾಗ ವಿಷಯಾಧಾರಿತವಾಗಿಯೇ ಮಾಡಿರ್ತೇನೆ ನಾನು. ಈಗ ಉದಾಹರಣೆ, ಮಂಜುಗುಣಿಯಲ್ಲಿ ಮಂಜುಗುಣಿ ಮಹಾತ್ಮೆ, ಮಂಜುಗುಣಿ ವೈಭವ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಮಾಡಿದ್ವಿ. ಅದು ಮಂಜುಗುಣಿಯಲ್ಲೇ ಮಾಡಿದ್ದು ನನಗೆ ತುಂಬ ತೃಪ್ತಿ ಕೊಟ್ಟಿದೆ. ಗೋಕರ್ಣದಲ್ಲಿ ಗೋಕರ್ಣ ಮಹಾತ್ಮೆ ಅನ್ನುವಂಥ ನೃತ್ಯವನ್ನು ಮಾಡಿದ್ವಿ. ಅದು ಗೋಕರ್ಣದಲ್ಲೇ ಮಾಡಿದ್ದು, ಆಯಾ ಕ್ಷೇತ್ರಕ್ಕೆ ಹೋಗಿ ಮಾಡಿರುವಂಥದ್ದು ನನಗೆ ತುಂಬ ತೃಪ್ತಿ ಕೊಟ್ಟಿದೆ. ಇನ್ನೊಂದು ನಿಸರ್ಗ ನಾಟ್ಯಲೋಲ ಅಂತ, ಅದು ಕಾಡಿನಲ್ಲೇ ಮಾಡಿದ್ದು, ಅದು ನನಗೆ ತುಂಬ ತೃಪ್ತಿ ಕೊಟ್ಟಿದೆ. ಹೀಗೆ ಹಲವಾರು ನನ್ನ ನೃತ್ಯ ಸಂಯೋಜನೆಗಳು ಆಯಾ ಒಂದು ಕ್ಷೇತ್ರದ ಕುರಿತಾಗಿ ಮಾಡಿದ್ದಾಗಿರ್ಬೋದು, ಆಯಾ ಕಾನ್ಸೆಪ್ಟ್ ಮಾಡಿರುವಂಥದ್ದು ಆಯಾ ಸ್ಥಳದಲ್ಲೇ ಹೋಗಿ ಮಾಡಿದಾಗ ಅದು ತುಂಬ ತೃಪ್ತಿ ಕೊಡುತ್ತೆ. ಈ ವರ್ಷ ಒಂದು ಲೌಕಿಕ ಅಭಿನಯದ ಒಂದು ಜೀವನಾವಸ್ಥಾ ಅನ್ನುವಂಥ ಒಂದು ನೃತ್ಯ ರೂಪಕವನ್ನು ಸಂಯೋಜನೆ ಮಾಡಿದ್ದೆ. ಅದು ಪೂರ್ತಿ ಈಗಿನ ನಾವು ಏನು ಬದುಕಿನಲ್ಲಿ ಕಾಣ್ತೀವೋ ಅಂಥ ಲೌಕಿಕವಾದಂಥ ಅಭಿನಯವು ಕೂಡ ಇದರೊಳಗೆ ಸೇರಿಕೊಂಡಿದೆ. ಬರೀ ಪುರಾಣ ಕಥೆಗಳಷ್ಟನ್ನೇ ನಾವು ನೃತ್ಯದಲ್ಲಿ ಆಲ್ಮೋಸ್ಟ್ ಹೆಚ್ಚಿನದಾಗಿ ಅದನ್ನು ಮಾಡ್ತೀವಿ, ಅದು ಸರಿಯೇ. ಆದರೆ ಲೌಕಿಕವಾದಂಥ ಅಭಿನಯವೂ ಕೂಡ ನಾವು ಮಾಡಿ ತೋರಿಸುವಂಥದ್ದು
ನೃತ್ಯದಲ್ಲಿ ಬರುತ್ತೆ ಆ ರೀತಿಯಾಗಿ ಒಂದು ಹೊಸ ಸಂಯೋಜನೆಯನ್ನು ಮಾಡಿದ್ದೀನಿ. ಅತ್ಯಂತ ಜನಪ್ರಿಯ ಆಗಿದೆ ಆ ನೃತ್ಯ ಸಂಯೋಜನೆ. ಇತ್ತೀಚಿನ ಜನರೇಷನ್ ಮಕ್ಕಳಲ್ಲಿ ಅಂದ್ರೆ ಈಗಿನ ಯಂಗ್ ಜನರೇಷನ್ ಮಕ್ಕಳಲ್ಲಿ ಈ ಬಗೆಯ ಪಾರಂಪರಿಕ ಅಥವಾ ಭಾರತೀಯ ನಾಟ್ಯಶಾಸ್ತ್ರದ ಕುರಿತು ಒಂದಷ್ಟು ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಒಂದು ಅಪವಾದ ಇದೆ. ಅದು ಸುಳ್ಳು ಸತ್ಯನ ನಂಗೆ ಗೊತ್ತಿಲ್ಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಇಂದಿನ ಮಕ್ಕಳು ಕೂಡ ಭರತನಾಟ್ಯದ ಕುರಿತು ಹೆಚ್ಚಿನ ಒಲವನ್ನ ಹೊಂದಿದ್ದಾರಾ? ಹೌದು, ಆ ಥರ ಶಾಸ್ತ್ರೀಯ ನೃತ್ಯವನ್ನು ಇಷ್ಟಪಡುವಂಥ ಮಕ್ಕಳೂ ಇದ್ದಾರೆ, ಹಾಗೆ ವೆಸ್ಟರ್ನ್ ಡ್ಯಾನ್ಸನ್ನು ಇಷ್ಟಪಡುವಂಥವರು ಇದ್ದಾರೆ, ಎಲ್ಲ ಥರನೂ. ಆದರೆ ಈ ಶಾಸ್ತ್ರೀಯ ನೃತ್ಯದಿಂದ ಲಾಭಗಳು ಜಾಸ್ತಿ. ವೆಸ್ಟರ್ನ್ ಡ್ಯಾನ್ಸ್ಗಳಿಂದ ಅಬ್ಬರದ ಸಂಗೀತದ ನಡುವೆ ಹೇಗೆಗೋ ಕುಣಿದ್ರೆ ಅದರಿಂದ ಏನು ಲಾಭವೋ ನನಗೆ ನಿಜ ಗೊತ್ತಿಲ್ಲ. ಆದರೆ ನೃತ್ಯದಿಂದ ಈಗ ಶಾಸ್ತ್ರೀಯ ನೃತ್ಯ ಏನು ಕಲಿತೀವಿ ನಾವು, ಬೇಸಿಕ್ ಹಂತದಿಂದ ನಾವು ಏನು ಕಲಿಸ್ತೀವಿ, ವ್ಯಾಯಾಮ ಕ್ರಿಯೆಗಳಾಗಿರಬಹುದು, ಅದಕ್ಕೆ ಅಲ್ಲಿ ನಾವು ಪಾಠ ಮಾಡುವಂಥ ಪುರಾಣ ಕಥೆಗಳಿರಬಹುದು, ನಾಡು ನುಡಿ ಸಂಸ್ಕೃತಿ ಇರಬಹುದು, ನಮ್ಮ ಸಂಸ್ಕಾರಗಳನ್ನು ಇದಿಷ್ಟನ್ನು ನಾವು ನೃತ್ಯ ಶಾಲೆಯಲ್ಲಿ ಹೇಳ್ಕೊಡೋದ್ರಿಂದ ಮಕ್ಕಳು ಅದ್ರ ಕಡೆ ಒಲವು ಬರುವ ಹಾಗೆ ನಾವು ನಮ್ಮ ಎಲ್ಲ ಕಲಾವಿದರು, ಎಲ್ಲ ನೃತ್ಯ ಶಿಕ್ಷಕರು ಇರ್ಬೋದು, ಸಂಗೀತ ಶಿಕ್ಷಕರು ಇರ್ಬೋದು, ಆ ಕೆಲಸವನ್ನು ಮಾಡೇ ಮಾಡ್ತಾರೆ. ಅಂದರೆ ನಾನೀಗ ಹೇಳೋಕ್ಕೆ ಹೊರಟಿರೋದು ಏನು ಅಂದರೆ, ವಿದ್ಯಾರ್ಥಿಗಳು ನೃತ್ಯ ಶಾಲೆ ಅಥವಾ ಸಂಗೀತ ಶಾಲೆ ಕಲಾ ಶಾಲೆಗೆ ಸೇರಿಕೊಂಡ್ರೆ ಅವರು ಸಂಸ್ಕಾರವಂತರಾಗೇ ಬೆಳೀತಾರೆ ಅನ್ನೋದು ನನ್ನ ಒಂದು ಉದ್ದೇಶ. ಅದನ್ನು ನಾನು ಹೇಳೋಕ್ಕೆ ಹೊರಟೆ. ಒಲವು ತೋರಿಸೋರು ತುಂಬ ಜನ ಇದ್ದಾರೆ. ಆದರೆ ಕೆಲವು ಪಾಲಕರಿಗೆ ನಾನೊಂದೆರಡು ಮಾತು ಹೇಳ್ತೀನಿ. ಇಂಥ ಕಲೆಗಳನ್ನು ಕಲಿಸುವಾಗ ಸ್ವಲ್ಪ ಸಮಯ ಬೇಕಾಗ್ತದೆ, ಅವರು ಒಂದು ಹಂತಕ್ಕೆ ತಲುಪುವಾಗ ಸಮಯ ಬೇಕಾಗುತ್ತೆ. ಹಾಗೆ ಖರ್ಚುಗಳು ಕೂಡ ಬೇಕು, ಸ್ವಲ್ಪ ಖರ್ಚು ಆಗುತ್ತೆ. ಇಂಥ ಕಲೆಗಳು ಖರ್ಚು ಸ್ವಲ್ಪ ಧಾರಾಳವಾಗಿ ಖರ್ಚು ಮಾಡುವಂಥ ಮನಸ್ಥಿತಿಯೂ ಬೇಕು, ಅಷ್ಟೇ ತಾಳ್ಮೆಯೂ ಬೇಕು. ಹಾಗಾಗಿ ಈ ಒಂದು ಮಾತನ್ನು ಈಗ ಹೇಳೋಕೆ ಇಷ್ಟಪಡ್ತೀನಿ ನಾನು. ಮುಂದಿನ ದಿನಗಳಲ್ಲಿ ಅಂದರೆ ಫ್ಯೂಚರ್ನಲ್ಲಿ ಭಾರತೀಯ ನೃತ್ಯ ಕಲೆಯಾದಂತಹ ಈ ಭರತನಾಟ್ಯ ಹೇಗೆ ವಿಕಾಸ ಹೊಂದ್ಬೋದು? ಅಂದರೆ ಭರತನಾಟ್ಯಕ್ಕೆ ಮುಂದೆ ಭವಿಷ್ಯ ಇದೆಯಾ ಅಂತ ಅನಿಸುತ್ತೆ ನಿಮಗೆ? ಭವಿಷ್ಯ ಈಗಿನ ವಿದ್ಯಾರ್ಥಿಗಳು, ನಮ್ಮ ನೃತ್ಯ ಶಾಲೆಗೆ ಸೇರಿಕೊಂಡಂಥ ವಿದ್ಯಾರ್ಥಿಗಳು, ಅಂದರೆ ಯಾವುದೇ ನೃತ್ಯ ಶಾಲೆ ಅಥವಾ ಕಲಾಶಾಲೆಗೆ ಸೇರಿಕೊಂಡಂಥ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಅವರು ಮುನ್ನಡೆಸಿಕೊಂಡು ಹೋದರೆ ಅದು ಆಗಬಹುದು. ಆದರೆ ಈ ಕಲೆಯನ್ನು ಕಲಿಯುವಾಗ ವಿದ್ಯಾರ್ಥಿಗಳು ಕಲೆಯ ಬಗ್ಗೆ ಗೌರವ, ಗುರುವಿನ ಒಂದು ನಿಮಿಷ, ಈ ಕಲೆಯನ್ನು ಕಲಿಯುವಂಥ ವಿದ್ಯಾರ್ಥಿಗಳು ಗುರುವಿನ ಬಗ್ಗೆ ಗೌರವ, ಕಲೆಯಲ್ಲಿ ಒಂದು ಭಕ್ತಿ ಶ್ರದ್ಧೆ ಇಟ್ಕೊಂಡು ಕಲಿತ್ರೆ ಮುಂದೆ ಸಾಧ್ಯ ಆಗ್ತದೆ. ಹಾಗೆ ಈ ಥರ ಬೆಳೆದು ಬಂದಂಥ ಗುರು ಪರಂಪರೆ ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ನಾನು. ಈಗ ಭರತನಾಟ್ಯ ಕಲಿತಾ ಇರುವಂತಹ, ಹಾಗೆ ಇನ್ನು ಮುಂದೆ ಭರತನಾಟ್ಯ ಕಲೀಲಿಕ್ಕೆ ಇಚ್ಛೆ ಪಡುವಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಕಿವಿ ಮಾತೇನು? ನನ್ನ ಸ್ಲೋಗನ್ನು ಅದೇ, ಗುರುವಿನಲ್ಲಿ ಗೌರವ ಹಾಗೂ ವಿದ್ಯೆಯಲ್ಲಿ ಶ್ರದ್ಧೆ ಅನ್ನೋದು ನನ್ನ ಸ್ಲೋಗನ್. ಯಾವತ್ತೂ ನಾನು ಇದನ್ನು ಹೇಳ್ತೀನಿ. ಈ ಥರ ಒಂದು ಕಲೆಯನ್ನು ಕಲಿಯುವಾಗ ನಾನು ಮೊದಲೇ ಹೇಳಿದೆ, ಸಮಯ ಹಾಗೂ ಖರ್ಚು ಇವೆರಡು ಸ್ವಲ್ಪ ಜಾಸ್ತಿ ಬರ್ತದೆ. ಈ ಒಂದು ನೃತ್ಯಕ್ಕೆ ನಮ್ಗೆ ಹಿನ್ನೆಲೆ ಸಂಗೀತಗಾರರಾಗಿ ಬರುವಂಥವ್ರು ಹೊರ ರಾಜ್ಯಗಳಿಂದ ಬರ್ಬೋದು, ಹೊರ ಜಿಲ್ಲೆಗಳಿಂದ ಬರ್ಬೋದು, ದೂರದ ಊರಿಂದ ಬರಬೇಕಾಗುತ್ತೆ. ಆವಾಗ ಅವರ ಖರ್ಚು ವೆಚ್ಚಗಳು, ಅದನ್ನೆಲ್ಲ ತುಂಬ ಖರ್ಚು ತಗಲ್ತದೆ. ಇದನ್ನು ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳು ಹಾಗೂ ಪಾಲಕರು ಇದನ್ನು ಅರ್ಥ ಮಾಡಿಕೊಂಡ್ರೆ ಈ ನೃತ್ಯ ಕಲೆಯನ್ನು ಮುಂದೆ ಬೆಳೆಸಬಹುದು. ಹಾಗೆ ಶಾಸ್ತ್ರೀಯ ಕಲೆಯನ್ನು ಬೆಳೆಸೋದಕ್ಕೆ ಸ್ವಲ್ಪ ಸಮಯ ಬೇಕು, ಆ ತಾಳ್ಮೆಯೂ ಕೂಡ ಅವರಲ್ಲಿ ಇರಲಿ ಅನ್ನೋದು ನನ್ನ ಅನಿಸಿಕೆ. ಭವಿಷ್ಯತ್ತಿನಲ್ಲಿ ನಿಮ್ಮ ನೂಪುರ ನೃತ್ಯ ಶಾಲೆ ಮೂಲಕ ಏನೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಯಾವ್ಯಾವ ಹೊಸ ಬಗೆಯ ನೃತ್ಯ ಪ್ರಕಾರ ಅಥವಾ ಯಾವ್ಯಾವ ಬಗೆಯ ಹೊಸ ನೃತ್ಯ ಸಂಯೋಜನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಖಂಡಿತ ತುಂಬ ವಿಷಯಾಧಾರಿತವಾಗಿ ನೃತ್ಯ ಸಂಯೋಜನೆ ಮಾಡೋದು ನನ್ನ ಒಂದು ಆಸಕ್ತಿ. ಅದು ನನಗೆ ತುಂಬ ನೃತ್ಯ ಸಂಯೋಜನೆಗಳನ್ನು ಮಾಡಿದ್ದೀನಿ, ರೂಪಕಗಳನ್ನು ಮಾಡಿದ್ದೀನಿ, ಸಂಯೋಜನೆ ಮಾಡಿದ್ದೀನಿ. ಆದರೆ ಖರ್ಚು ವೆಚ್ಚದ ವಿಷಯಕ್ಕೆ ಬಂದರೆ, ಅಂದರೆ ಆರ್ಥಿಕವಾಗಿ ಬಂದರೆ ಇದಕ್ಕೆ ಖರ್ಚು ತಗೊಳ್ಳೋದು ತುಂಬ ಜಾಸ್ತಿ ಆಗ್ತದೆ. ಅದಕ್ಕೆ ನಾವು ಒಂದು ನೃತ್ಯ ರೂಪಕವನ್ನು ಮಾಡಬೇಕು ಅಂದರೆ ಅದಕ್ಕೆ ಸಂಗೀತ ಸಂಯೋಜನೆ ಮಾಡೋದಕ್ಕೆ ನಾವು ತುಂಬ ಹಣವನ್ನು ಖರ್ಚು ಮಾಡಬೇಕಾಗ್ತದೆ. ಅದೇ ಹಿನ್ನೆಲೆ ಹಾಡುಗಾರರನ್ನೆಲ್ಲ ಕರೆಸಿಕೊಂಡು ವಾದ್ಯ ವೃಂದದವರನ್ನು ಕರೆಸ್ಕೊಳ್ಳೋದು ತುಂಬ ದೊಡ್ಡ ಕೆಲಸ. ಅದು ಖರ್ಚು ಬರ್ತದೆ. ಹಾಗಾಗಿ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಶಿರ್ಸಿಯಲ್ಲೇ ಇರ್ಬೋದು, ಈ ಡೊನೇಟರ್ಸ್ ಅಂತ ಸಿಕ್ಕರೆ ಈ ಒಂದು ನಮ್ಮ ಯೋಜನೆಗಳು ಕಾರ್ಯರೂಪಕ್ಕೆ ಬರಬಹುದು ಅನ್ನುವಂಥದ್ದು
ನನ್ನ ಅನಿಸಿಕೆ. ತುಂಬ ನೃತ್ಯ ರೂಪಕಗಳು ಗೊಂಡಿದ್ದಾವೆ, ಆದರೆ ಪ್ರದರ್ಶನ ಇನ್ನೂ ಆಗದೇ ಇರುವಂಥದ್ದು ಬೇಕಾದಷ್ಟಿದೆ. ಅದೇ ಆರ್ಥಿಕ ಒಂದು ಇದರಿಂದ ಸಮಸ್ಯೆಯಿಂದ. ಹಾಗಾಗಿ ನೃತ್ಯ ಪ್ರದರ್ಶನಕ್ಕೆ ನಾವು ಅಂದರೆ ರೆಡಿ ಇದ್ದೇವೆ, ಅಥವಾ ನೃತ್ಯ ಸಂಯೋಜನೆ ಆಗಿದ್ದಿದೆ, ಅಥವಾ ನೃತ್ಯ ರೂಪಕಗಳು ನಮ್ಮ ಹತ್ರ ಬೇಕಾದಷ್ಟಿವೆ. ಆದರೆ ಅದಕ್ಕೆ ಬೇಕಾದಂಥ ವೇದಿಕೆ, ಅದಕ್ಕೆ ಸಲಕರಣೆ ಅಥವಾ ಖರ್ಚು ವೆಚ್ಚಗಳು ಸಿದ್ಧ ಆಗಬೇಕು. ಅದು ಸಿದ್ಧಗೊಂಡಲ್ಲಿ ನಮ್ಮ ನೃತ್ಯ ಕಾರ್ಯಕ್ರಮ ಮಾಡೋದಕ್ಕೆ ನಾವು ರೆಡಿ ಇದ್ದೇವೆ. ಸ್ವಲ್ಪ ಸಮಯ ತಗೊಳ್ಬಹುದು, ಆದರೆ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇದೆ. ಸಮಯ ತಗೊಳ್ಬಹುದು ಅಂತ. ಅದೇ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳೋಕೆ ಹೇಳಿದ್ರಿ. ನಾನು ಹೇಳಿದೆ ಈಗಾಗಲೇ, ಗುರುವಿನಲ್ಲಿ ಗೌರವ, ವಿದ್ಯೆಯಲ್ಲಿ ಶ್ರದ್ಧೆ ಬೇಕು ಅಂಥೇಳಿ. ಆದರೆ ನಾನು ಈಗಿನ ಒಂದು ಕಾಲಕ್ಕೆ ತಕ್ಕಂಗೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಕಲೆ ಅನ್ನೋದು ನಿಮ್ಮ ಜೊತೆಗೆ ಇರಲಿ, ಹೌದು, ಆದರೆ ಅಕಾಡೆಮಿಕ್ ವಿದ್ಯಾಭ್ಯಾಸವನ್ನು ಅವರು ಜೊತೆಗೆ ಕಂಟಿನ್ಯೂ ಮಾಡಬೇಕು. ಅದು ಅಕಾಡೆಮಿಕ್ ವಿದ್ಯಾಭ್ಯಾಸದ ಜೊತೆಗೆ ನೃತ್ಯವನ್ನು ಇಟ್ಕೊಂಡಿರಿ, ನೃತ್ಯವನ್ನು ಬಿಡಬೇಡಿ. ಆದರೆ ಬರೀ ಕಲೆಯಲ್ಲೇ ಜೀವನ ಆಗೋದು ಸ್ವಲ್ಪ ಈಗಿನ ಕಾಲದಲ್ಲಿ ಕೊರೋನಾ ನಂತರ ಸ್ವಲ್ಪ ಇನ್ನೂ ಕಷ್ಟವಾಗಿದೆ. ಹಾಗಾಗಿ ಎಷ್ಟೋ ವಿದ್ಯಾರ್ಥಿಗಳಿಗೆ ನಾನು ಇದೊಂದು ಕಿವಿ ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ. ಇದಕ್ಕೂ ಮೊದಲು ನಾನು ಹೇಳ್ತಿದ್ದೆ, ಕಲೆ ನಮಗೆ ಜೀವನವನ್ನು ಕೊಡುತ್ತೆ ಅಂತ ಹೇಳ್ತಿದ್ದೆ. ಆದರೆ ಈಗ ಸ್ವಲ್ಪ ಬದಲಾದ ಕಾಲಘಟ್ಟದಲ್ಲಿ ಈಗ ಸ್ವಲ್ಪ ಕಷ್ಟವಿದೆ. ಹಾಗಾಗಿ ಆ ವಿದ್ಯಾರ್ಥಿಗಳಿಗೆ ನಾನು ವಿದ್ಯಾಭ್ಯಾಸದ ಜೊತೆಯಲ್ಲಿ, ಅಕಾಡೆಮಿಕ್ ವಿದ್ಯಾಭ್ಯಾಸದ ಜೊತೆಯಲ್ಲಿ ನೃತ್ಯಾಭ್ಯಾಸ ಅಥವಾ ಸಂಗೀತ, ಯಾವುದೇ ಕಲೆ ಇರ್ಬೋದು, ಅದನ್ನು ಮುಂದುವರಿಸಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ನಮ್ಮೊಟ್ಟಿಗಿದ್ದು ತಮ್ಮ ಅಭಿಪ್ರಾಯ, ಅನಿಸಿಕೆ ಹಂಚಿಕೊಂಡಂತಹ ಶ್ರೀಮತಿ ಅನುರಾಧ ಹೆಗಡೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದ. ನಮ್ಮ ವಿಶ್ವಂಬರ ಟಿವಿ ಕುರಿತು ನಿಮ್ಮ ಅನಿಸಿಕೆಗಳನ್ನು ಈ ಮೂಲಕ ಹಂಚಿಕೊಳ್ಬೇಕೆಂದು ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ವಿಶ್ವಂಬರ ಟಿವಿ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ಎಷ್ಟೋ ಕಲಾವಿದರುಗಳು ಅಥವಾ ಸ್ಥಳೀಯ ಕಲಾವಿದರು ಎಷ್ಟೋ ಜನ ಇದ್ದಾರೆ ಇಲ್ಲಿ. ಉತ್ತರ ಕನ್ನಡ ಜಿಲ್ಲೆ ಅಥವಾ ಶಿರ್ಸಿಯಲ್ಲೇ ಪರಿಚಯ ಇಲ್ಲದೇ ಇರಬಹುದು, ಎಷ್ಟೋ ಸಾಧಕರು ಇದ್ದಿರಬಹುದು, ಶಿರ್ಸಿಯಲ್ಲೇ ಪರಿಚಯ ಇರಬಹುದು. ಅಂಥವ್ರನ್ನೆಲ್ಲ ಕರೆದು ನೀವು ಇಲ್ಲಿ ದಯವಿಟ್ಟು ಕ್ಷಮಿಸಿ, ತಪ್ಪು ಹೇಳಿದೆ. ಅಂಥವ್ರನ್ನ ಕರೆದು ನೀವು ಇಲ್ಲಿ ಸಂದರ್ಶನ ಮಾಡಿದ್ದು ನನಗೆ ತುಂಬ ಸಂತೋಷ ಆಯಿತು. ನೋಡಿದೆ ನಾನು ಕೆಲವು ಲಿಂಕ್ಗಳನ್ನು. ಎಷ್ಟೋ ಸಾಧಕರು, ಕಲಾವಿದರು, ಅವರನ್ನೆಲ್ಲ ನೀವು ಪರಿಚಯ ಮಾಡಿಸ್ತಾ ಇದ್ದೀರಿ. ಅದೇ ಈಗ ನಾನು ಇನ್ನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ಇದು ಎಲ್ಲ ವೀಕ್ಷಕರಿಗೆ ಹೋಗಿ ತಲುಪಿ ಕಲಾವಿದರಿಗೆ, ಸ್ಥಳೀಯ ಕಲಾವಿದರಿಗೆ ಸ್ಥಳೀಯರೇ ಒಂದಿಷ್ಟು ಅವಕಾಶ ಕೊಡುವಂತಾಗಲಿ ನಿಮ್ಮ ಮೂಲಕ ಅಂತ ನಾನು ಆಸೆ ಪಡ್ತೀನಿ. ಇದನ್ನು ಹೇಳೋಕೆ ಇಷ್ಟಪಡ್ತೀನಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.